ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಆ ಬಡವಣಿಯ ಜನರೆಲ್ಲ ಒಂದಾಗಿ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೊರಟಿದ್ದರು. ಕೂಲಿ ನಾಲೆ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದವರು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದರೆ ಆ ಕ್ರೋಸರ್ ಚಾಲಕನ ನಿರ್ಲಕ್ಷ್ಯಕ್ಕೆ 5 ಜನ ಬಡಪಾಯಿಗಳು ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕುಂಭಮೇಳಕ್ಕೆ ಹೊರಟವರು ಸೇರಿದರು ಮಸಣ. ಕ್ರೋಸರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಬಲಿಯಾದವು 5 ಜೀವ. ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ದೇಹಗಳು ಛಿದ್ರ. ಹೌದು, 3 ದಿನದ ಹಿಂದೆ ಅಂದರೆ ಫೆಬ್ರವರಿ 18ರಂದು ಬೀದರ್ನ ಲಾಡ್ಗೇರಿ ಬಡಾವಣೆಯ ನಿವಾಸಿಗಳು ಕ್ರೂಸರ್ ವಾಹನದಲ್ಲಿ ಸುಮಾರು 14 ಜನರು ಉತ್ತರ ಪ್ರದೇಶದ ಕುಂಭಮೇಳಕ್ಕೆ ಹೊರಟಿದ್ದರು. ಒಂದೇ ಓಣಿಯ ಜನರು ಒಂದು ಗೂಡಿಕೊಂಡು ಕ್ರೂಸರ್ ವಾಹನದಲ್ಲಿ ಕ್ರೂಸರ್ ಜೀಪ್ KA 48 M1853 ನಲ್ಲಿ ಒಟ್ಟು 14 ಜನರು ಪ್ರಯಾಣ ಬೆಳೆಸಿದರು. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಕಾಶಿಯತ್ತ ಪ್ರಯಾಣ ಬೆಳೆಸಿದರು. ಆದರೆ ಇವರು ಪ್ರಯಾಣ ಮಾಡುತ್ತಿದ್ದ ಕ್ರೂಸರ್ ವಾಹನ ನಿಂತಿದ್ದ ಲಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ 5 ಮೃತಪಟ್ಟು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ನಡೆದಿದ್ದು ಮಿರ್ಜಾಪುರ ಪ್ರದೇಶದ ರೋಪಾಪುರ್ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ನಡೆದಿದೆ. ಮೃತ 5ರಲ್ಲಿ ಪತಿ, ಪತ್ನಿ ಮತ್ತು 2 ಮಕ್ಕಳು ಸೇರಿದ್ದಾರೆ. ಅಪಘಾತದ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿರುವುದಾಗಿ ಮಿರ್ಜಾಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳಿಂದ ಮಾಹಿತಿ ಗೊತ್ತಾಗಿದೆ. ಈಗ ನಾವು ಕಾಶಿಯಾಗಿದ್ದೆವು. ಒಂದು ಬೀದರ್ ಜನತೆ ಒಂದು ಆಕ್ಸಿಡೆಂಟ್ ಆಗ್ಯದ ಅಂತ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣ ನಾವು ಹಾಸ್ಪಿಟಲ್ ಬಂದಿದ್ದೇವೆ. ಇಲ್ಲಿ ಟ್ರೂಮಾ ಸೆಂಟರ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಭಾಳ ದೊಡ್ಡ ಹಾಸ್ಪಿಟಲ್ ಅದ. ಟೋಟಲ್ ಒಂದು 15 ಜನ ಆ ಕ್ರೂಸರಲ್ಲಿ ಟ್ರಿಪ್ ಕಾಶಿ ದರ್ಶನ ಮಾಡಿ ಹೋಗ್ತಾಯಿದ್ರು. ಬೆಳಗ್ಗೆ ಮುಂಜಾನೆ 6-6:30 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗ್ಯದ. ಅದರಲ್ಲಿ 5 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಇನ್ನು ಉಳಿದವರು ಏನು 8 ಜನ 10 ಜನರು ಅವರಿಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ. ಮತ್ತು ಇಲ್ಲಿಂದ ಹಾಸ್ಪಿಟಲ್ ಭಾಳ ದೊಡ್ಡ ಹಾಸ್ಪಿಟಲ್ ಇದೆ. ಮಾನ್ಯ ಸಚಿವರಾದ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಭಾಳ ನಿಗಾ ವಹಿಸಿ ಇಲ್ಲಿ ಸಂಬಂಧಪಟ್ಟ ಆಫೀಸರ್ಸ್ಗಳಿಗೆ ಕಂಟಿನ್ಯೂ ಟಚಪ್ನಾಗಿದ್ದಾರೆ. ನಮ್ಮ ಕರ್ನಾಟಕದವರಾದ ಇನ್ನೊಬ್ಬರು IPS ಆಫೀಸರ್ ಚೆನ್ನಪ್ಪ ಸರ್ ಅಂತಿದ್ದಾರೆ, ಅವರು ಇಲ್ಲೇ ಇದ್ದಾರೆ. ಉಳಿದಿವಲ್ಲ 5 ಬಾಡಿದು ಪೋಸ್ಟ್ಮಾರ್ಟಮ್ ಎಲ್ಲ ರಿಪೋರ್ಟ್ ಮಾಡಿ ನಾಳೆ ಏರ್ ಲಿಫ್ಟ್ ಮಾಡಿ ಕಳಿಸ್ತೀನಿ ಅಂತ ಇದ್ದಾರೆ ಸಾಹೇಬರು. ಎಷ್ಟು ಆಯ್ತು ಅಷ್ಟು ಜಲ್ದಿ ಬೇಗ ಗುಣಮುಖರಾಗಿ ನಾಳೆ ತಪ್ಪರು ನಾಡ್ದು ಎಲ್ಲರೂ ಬರ್ತಾರೆ. ಯಾರು ಪ್ರಯಾಣಿಕರು ಬರ್ತಾಯಿದ್ದೀರಿ ಭಕ್ತರು ಸ್ವಲ್ಪ ಗಡ್ಬಾಟ್ ಮಾಡ್ಲಾರ್ದಂಗೆ ಬರ್ರಿ, ಗಡ್ಬಾಟ್ ಮಾಡ್ದಂಗೆ ಹೋಗ್ರಿ. ದಯಮಾಡಿ ನಿದ್ದಿ ಮಾಡಿ ಆರಾಮ್ಸೆ ಹೋಗ್ರಿ ಅಂತ ವಿನಂತಿ ಮಾಡ್ಕೋತೀನಿ ಸರ್. ಜೈ ಹಿಂದ್. ಮೃತರೆಲ್ಲರೂ ಕೂಡ ಬೀದರ್ ನಗರದ ಲಾಡ್ಗೇರಿಯ ನಿವಾಸಿಗಳಾಗಿದ್ದಾರೆ. ಮೃತರ ಹೆಸರು ನೋಡುವುದಾದರೆ ಲಕ್ಷ್ಮಿ 57, ನೀಲಮ್ಮ 62, ಸಂತೋಷ್ ಕುಮಾರ್ 45, ಅವರ ಧರ್ಮ ಪತ್ನಿ ಸುನೀತಾ 40, ಕಲವತಿ 68 ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಇನ್ನು ಸೊಲೇಚನ, ಸುಜಾತ, ಕವಿತಾ, ಅನಿತಾ, ಖುಷಿ, ಗಣೇಶ್, ಸಾಯಿ, ಭಗವಂತ್ ಹಾಗೂ ಶಿವ ಎಂಬುವರು ಗಾಯಗೊಂಡಿದ್ದು ಅವರನ್ನು ವಾರಣಾಸಿಯ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ರಸ್ತೆ ಅಪಘಾತದ ವಿಷಯ ಗೊತ್ತಾಗುತ್ತಿದ್ದಂತೆ ಪ್ರವಾಸಕ್ಕೆ ತೆರಳಿದ್ದು ಕುಟುಂಬಸ್ಥರಲ್ಲಿ ಆತಂಕ ಕೂಡ ಎದುರಾಗಿದೆ. ನಮ್ಮ ಮನೆಯವರು ಯಾರು ಕೂಡ ಮೃತಪಡದೇ ಇರಲಿ, ಅವರ ಸಾವಿನ ಸುದ್ದಿ ನಮಗೆ ತಿಳಿಯದೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯರೊಬ್ಬರು ಮಾತನಾಡಿ, ಸುಮಾರು 5 ಜನರು ಮೃತಪಟ್ಟಿರುವ ಸುದ್ದಿ ನಮಗೆ ಗೊತ್ತಾಗಿದೆ. ಮೃತಪಟ್ಟವರ ಶವವನ್ನು ಆದಷ್ಟು ಬೇಗ ಹುಟ್ಟೂರಿಗೆ ತರುವ ವ್ಯವಸ್ಥೆಯನ್ನು ಮಾಡಬೇಕು. ಗಾಯಾಳುಗಳಿಗೆ ಸೂಕ್ತ ಗುಣಮಟ್ಟದ ಚಿಕಿತ್ಸೆ ಸಿಗುವಂತೆ ಮಾಡಬೇಕು ಎಂದು ಸ್ಥಳೀಯರು ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾಧ್ಯಮ ಹೇಳಿಕೆ ಕೊಟ್ಟಿರುವ ಬೀದರ್ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಸಂತಾಪ ಕೂಡ ವ್ಯಕ್ತಪಡಿಸಿದ್ದು, ಆದಷ್ಟು ಬೇಗ ಶವವನ್ನು ತರುವ ವ್ಯವಸ್ಥೆ ಮಾಡುತ್ತೇವೆ. ನಮ್ಮ ಅಧಿಕಾರಿಗಳು ಅಲ್ಲಿದ್ದಾರೆ, ಬೇಗ ಶವವನ್ನು ಹುಟ್ಟೂರಿಗೆ ತರುತ್ತೇವೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಕುಟುಂಬಸ್ಥರಿಗೆ ಭರವಸೆ ಕೊಟ್ಟಿದ್ದಾರೆ. ದೇವರ ದರ್ಶನಕ್ಕೆ ಹೋದವರು ಮಸಣ ಸೇರಿದ್ದು ದುರಂತವೇ ಸರಿ. ಜಿಲ್ಲೆ ಎಲ್ಲ ಜನರಿಗೆ ಒಂದು ಆಘಾತದ ಒಂದು ಸುದ್ದಿ ಬಂತು. ಬೀದರ್ನ ಲಾಡ್ಗೇರಿ ನಿವಾಸಿಗಳು ಸುಮಾರು 15 ಜನ ಟ್ರ್ಯಾಕ್ಸ್ನಲ್ಲಿ ಇವತ್ತು ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದ ಇವತ್ತು ಬೆಳಿಗ್ಗೆ
ಕಾಶಿಗೆ ಹೋಗಬೇಕು ಅಂತೇಳಿ ಒಂದು ಟ್ರ್ಯಾಕ್ಸ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೀಕರವಾದಂಥ ಒಂದು ರಸ್ತೆ ಅಪಘಾತ ಆಗಿ 6 ಜನ ಮೃತಪಟ್ಟಿದ್ದಾರೆ. ಸುಮಾರು 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ನನಗೆ ಆ ಸುದ್ದಿ ತಿಳಿದ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಸಂಪರ್ಕ ಮಾಡಿ, ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ, ಮತ್ತು ಅಲ್ಲಿ ವಾರಣಾಸಿಯ IG ಅವರು ಕರ್ನಾಟಕದವರೇ ಇದ್ದಾರೆ, ಚನ್ನಪ್ಪ ಅಂತೇಳಿ IG ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಮತ್ತು ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂಥ ಒಂದು ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಅಲ್ಲಿರುವಂಥ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತೇಳಿ ಹೇಳಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಸನ್ಮಾನ್ಯ